ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಗೌರಿ ಖುಷಿಯಾಗಿ ಮನೆಗೆ ಬರ್ತಾಳೆ. ಆಗ ವಾಸಂತಿಯವರು, ಏನಮ್ಮ ಇಷ್ಟೊಂದು ಖುಷಿಯಾಗಿದೆಯಾ, ಭೂವಿ ಗೆದ್ಬಿಟ್ಲಾ ಅಂತ ಹೇಳಿದಾಗ ಗೌರಿ, ಅಮ್ಮ ನಾನು ಕಾಂಪಿಟೇಷನ್ಗೆ ಹೋಗಿದ್ದೆ, ಆದರೆ ನನಗೆ ಎಮರ್ಜೆನ್ಸಿ ಕಾಲ್ ಬಂತು ಅಂತ ಅರ್ಧದಲ್ಲೇ ಹೋದೆ. ಅಮ್ಮ, ನಾವು ಶಿವಮೊಗ್ಗಕ್ಕೆ ಬಂದದ್ದ ಉದ್ದೇಶ ಸಕ್ಸಸ್ ಆಯ್ತಮ್ಮ. ಶಿವಮೊಗ್ಗದ ಕಿಂಗ್ ಪಿಂಗ್ ಡಾನ್ನ ನಮ್ಮ ಟೀಮ್ ಎಲ್ಲ ಸೇರಿ ಹಿಡಿದ್ಬಿಟ್ವಿ ಅಂತ ಗೌರಿ ಖುಷಿಯಾಗಿ ಹೇಳ್ಕೊತಾಳೆ. ಈ ಕಡೆ ಡ್ಯಾನ್ಸ್ ಕ್ಲಾಸಲ್ಲಿ ಹುಡುಗರೆಲ್ಲ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಈಗ ಶಂಕರ ಅವ್ರ ಹುಡುಗರು ಬಂದು, ಅಲೋ ನಮ್ಮನ್ನೇ ನೋಡ್ತೀರಾ, ನಮ್ಮ ಬಾಸ್ನ ನೋಡಿ ಅಂತ ಹೇಳಿ ಭುವಿನ ತೋರಿಸ್ತಾರೆ. ಇಲ್ಲಿ ಭುವಿ ರಗಡ್ ಗೆಟಪಲ್ಲಿ ಕಪ್ಪಿಟ್ಕೊಂಡು ಎಂಟ್ರಿ ಕೊಡ್ತಾಳೆ. ನಮ್ಮನ್ನೇ ಕಪ್ ಗೆಲ್ಲಕ್ಕಾಗಲ್ಲ ಅಂತಂದ್ರೆ ಅಲ್ವಾ, ನೋಡ್ರೋ ಹೆಂಗ್ ಕಪ್ ಗೆದ್ವಿ, ನಾ ಗೆಲ್ಬಾರ್ದು ಅಂತ ಯಾರೋ ಡಬ್ಬ ನನ್ನ ಮಗ ಸ್ಟೇಜ್ ಮೇಲೆ ಎಣ್ಣೆ ಹಾಕಿದ್ದ. ನನ್ನ ಫ್ರೆಂಡ್ ಜೊತೆಲಿದ್ದಾಗ ನಾನು ಯಾವತ್ತೂ ಸೋಲಲ್ಲ, ನನ್ನ ಫ್ರೆಂಡು ನನಗೆ ಕಪ್ ಗೆದ್ದು ಕೊಟ್ಬಿಟ್ರು ಅಂತ ಹೇಳಿದಾಗ ಅಲ್ಲಿ ಯಾರೋ ಒಬ್ಬ ಹುಡುಗ, ನೋಡೋ ಮಗ ಎಷ್ಟು ಹೊಟ್ಟೆ ಉರಿಸ್ತಾವಳೆ, ನಾವು ಇಲ್ಲಿಂದ ಎಸ್ಕೇಪ್ ಆಗೋದೇ ಬೆಟರ್ ಅಂತ ಮಾತಾಡ್ಕೊತಾ ಇರ್ತಾರೆ. ಈಗ ಶಂಕರ, ರೌಡಿ ಬೇಬಿ ಅವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡೋಕ್ಕಾಯ್ತದೆ, ಹಾಗಾದರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇರ್ತೈತೆ, ಅವರೇನೋ ಬಾಯಿ ತಪ್ಪಿ ಮಾತಾಡ್ಬಿಟ್ಟಿರ್ತಾರೆ, ಅವರು ಮಕ್ಕಳಲ್ವೇ, ಗೆಲ್ಲಬೇಕು ಅಂತ ಆಸೆ ಅವ್ರಿಗೂ ಇರ್ತಿದ್ದಲ್ವೇ, ನಾವು ಹೋಗಲಿ ಅಂತ ಅವರನ್ನು ಕ್ಷಮಿಸ್ಬಿಡ್ಬೇಕು ಅಂತ ಹೇಳಿದಾಗ ಭೂವಿ ಸಾರಿ ಕೇಳ್ತಾಳೆ. ನೋಡಿ ಮಕ್ಕಳ, ಈ ಕಪ್ ಗೆಲ್ಲೋದಕ್ಕೆ ನೀವು ಕೂಡ ಒಂಥರ ಕಾರಣನೇ. ನಾವು ಖುಷಿಯಾಗಿ ಜಾಲಿಯಾಗಿ ಬಂದು ಡ್ಯಾನ್ಸ್ ಆಡ್ತಾ ಇದ್ವಿ, ನೀವು ಚಾಲೆಂಜ್ ಮಾಡೋದಕ್ಕೆ ನಾವು ಕಾಂಪಿಟೇಷನ್ ಥರನೇ ಆಡಿ ಕಪ್ ಗೆದ್ವಿ. ಸರಿ ಬನ್ನಿ ಮಕ್ಕಳ, ಎಲ್ಲರೂ ಸೇರಿ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಎಲ್ಲರೂ ಸೇರಿ ಸೆಲ್ಫಿ ತಗೊತಾರೆ. ಈ ಕಡೆ ಗೌರಿ ಕಿಂಗ್ ಮಾಫಿಯಾ ಡಾನ್ ಅವರನ್ನ ಹಿಡಿದಿರೋದ್ರಿಂದ ಹೋಮ್ ಮಿನಿಸ್ಟರ್ ಅವರು ಗೌರಿನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ ಗೌರಿ ಅವರೇ, ಶಿವಮೊಗ್ಗದಲ್ಲಿ ನಿಮ್ಮ ಕೆಲಸ ಹೇಗೆ ಮಾಡಿದ್ರೋ ಅದೇ ರೀತಿ ನೀವು ಹಾಸನದಲ್ಲೂ ಕೂಡ ಅದೇ ರೀತಿ ಕೆಲಸ ಮಾಡಬೇಕು. ಪೊಲೀಸ್ ಟೀಮ್ ಜೊತೆ ಸೇರಿ ಅಲ್ಲೂ ಕೂಡ ಮಾಫಿಯಾ ಗ್ಯಾಂಗ್ನ ಹಿಡಿಬೇಕು. ಇನ್ಮೇಲೆ ನಿಮ್ಮ ಕೆಲಸ ಏನಿದ್ರು ಹಾಸನದಲ್ಲಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಗೌರಿಗೆ ಶಂಕರ ನೆನಪಾಗ್ತಾನೆ. ಹಾಸನದಲ್ಲಿ ಓಡಾಡಿದ ಪ್ಲೇಸ್ ಎಲ್ಲ ನೆನಪಾಗುತ್ತೆ. ಅಮ್ಮ, ನಮಗೆ ಕೊಟ್ಟಿದ್ದ ಟಾಸ್ಕ್ ಮುಗಿತಲ್ಲ, ನಾಳೆನೇ ಹೋಗಿ ಹಾಸನದಲ್ಲಿ ಜಾಯಿನ್ ಆಗಿ ಅಂತ ಹೇಳಿದ್ದಾರೆ ಅಂತ ಗೌರಿ ವಾಸಂತಿ ಅವ್ರ ಹತ್ರ ಹೇಳ್ತಾಳೆ. ಈ ಕಡೆ ಮನೆಯಲ್ಲಿ ಶಂಕರ ಗಂಗನ್ನ ದೇವಸ್ಥಾನ ಕರ್ಕೊಂಡೋಗಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಈಗ ಪಾರ್ವತಿಯವರು, ಇವನನ್ನ ಹಿಂಗೆ ಬಿಟ್ರೆ ಆಗೋದಿಲ್ಲ, ಬೇರೆ ದಾರಿನೇ ಹಿಡಿದು ಬಿಡ್ತಾನೆ, ಇದಕ್ಕೆ ನಾನೇ ಒಂದು ದಾರಿ ಕಂಡುಹಿಡಿತೀನಿ, ಈಗಲೇ ಜೋಯಿಸ್ರಿಗೆ ಫೋನ್ ಮಾಡ್ತೀನಿ ಅಂತ ಪಾರ್ವತಿಯವರು ಜೋಯಿಸ್ರಿಗೆ ಫೋನ್ ಮಾಡ್ತಾರೆ. ಜೋಯಿಸ್ರೆ, ನಾನು ಪಾರ್ವತಿ, ನೀವೇನು ಮಾಡ್ತಿರೋ ನನಗಂತೂ ಗೊತ್ತಿಲ್ಲ, ನಾಳೆನೇ ನಿಶ್ಚಿತಾರ್ಥ ಆಗಲೇಬೇಕು, ನಿಶ್ಚಿತಾರ್ಥಕ್ಕೆ ಏನೇನು ಬೇಕು ಎಲ್ಲ ತಗೊಬನ್ನಿ, ಗಂಡು ಹೆಣ್ಣಿನ ನಾವು ರೆಡಿ ಮಾಡಿರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇದರಿಂದ ಗಂಗಂಗೆ ತುಂಬ ಖುಷಿ ಆಗತ್ತೆ. ಈ ಕಡೆ ಶಂಕರ ಮತ್ತು ಭುವಿ ಆಟ ಆಡ್ತಾ ಇರ್ತಾರೆ. ಈಗ ವಿಜಯ್ ಅವ್ರಿಗೆ ಬಂದು, ಪುಟ್ಟ ಟೈಮ್ ಆಯಿತು ಹೋಗೋಣವಾ, ಅಮ್ಮ ಕಾಲ್ ಮಾಡ್ತಿದ್ದಾರೆ ಬೈತಾರೆ ಅಂತ ಹೇಳಿ ಭುವಿನ ಕರ್ಕೊಂಡು ಹೋಗ್ತಾರೆ. ಆಗ ಶಂಕರ, ಅಯ್ಯೋ ಈಟು ಹೊತ್ತಿದ್ದು ಪಾಪದು ನಂಬರೇ ಇಸ್ಕೊಳಕ್ಕಾಗ್ಲಿಲ್ವಲ್ರಲ್ಲ ಅಂತ ಬೇಜಾರು ಮಾಡ್ಕೊತಾರೆ. ಈಗ ವಿಜಯ್ ಅವರು ಮನೆಗೆ ಬರ್ತಾರೆ. ಅಕ್ಕ, ನನಗೆ ಹಾಸನ್ಗೆ ಟ್ರಾನ್ಸ್ಫರ್ ಆಗಿದೆ, ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ನಾಳೆನೇ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಈಗ ವಿಜಯ್ ಅವರು ಮನಸ್ಸಲ್ಲೇ, ಅಯ್ಯೋ ನಾನು ಶಂಕರು ನಂಬರ್ ತಗೊಳ್ಳೇ ಇಲ್ವಲ್ಲ, ಏನು ಮಾಡೋದು ಅಂತ ಮನಸ್ಸಲ್ಲೇ ಅನ್ಕೊತಾರೆ. ಈಗ ಭುವಿ, ವಿಜಯಮ್ಮ, ನನಗೆ ನನ್ನ ಫ್ರೆಂಡ್ನ ಬಿಟ್ಟಿರೋಕ್ಕಾಗಲ್ಲ, ಬ್ಯಾಡ್ ಬಾಯ್ನ ಹೇಗೆ ಮೀಟ್ ಮಾಡೋದು, ನಾಳೆ ಹೋಗೋ ಅಷ್ಟರಲ್ಲಿ ಹೇಗಾದರೂ ಮಾಡಿ ಅವ್ರ ಫೋನ್ ನಂಬರ್ ತಗೊಳ್ಳೋಣ, ನನಗೆ ಬ್ಯಾಡ್ ಬಾಯ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಭುವಿ ನೊಂದ್ಕೊಂಡು ಹೇಳ್ತಾಳೆ. ಈ ಕಡೆ ಶಂಕರ ಕುಡಿದು ತನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದಾನೆ. ಏನ್ರಲ್ಲ ಮಾಡೋದು, ಅವತ್ತು ಆ SI ಬೇಡ ಅಂದರು, ಹಾಸನದಿಂದ ಗಡಿ ಪಾರ್ ಮಾಡ್ದ, ನೀನು ಈ ಊರಲ್ಲೇ ಇರಬಾರ್ದು ಹೋಗು ಅಂದ, ಆದರೆ ಇವತ್ತು ಬೇಡ ಅಂದರು, ನಿನ್ನ ಗಡಿ ಪಾರ್ ಮುಗಿತು, ಇಲ್ಲಿಗೆ ಬರಲೇಬೇಕು ಅಂತ ಒತ್ತಾಯ ಮಾಡ್ತಾವನೆ, ಏನ್ರಲ್ಲ ಮಾಡೋದು, ನನ್ನ ಜೀವನದುದ್ದಕ್ಕೂ ಇಷ್ಟೇ ಆಗೋದಲ್ರಲ್ಲ, ನಾನು ಯಾರನ್ನು ಇಷ್ಟಪಟ್ಟರು, ನನ್ನನ್ನು ಯಾರು ಇಷ್ಟಪಟ್ಟರು, ನನ್ನ ಜೀವನದಲ್ಲಿ ಯಾರು ಇರೋದಿಲ್ವಲ್ರಲ್ಲ, ನನ್ನ ಜೀವನದಾಗೆ ಇನ್ನೇನು ಖುಷಿ ಶುರುವಾಯಿತು, ರೌಡಿ ಬೇಬಿಯಿಂದ ನಾನು ಖುಷಿ ಪಡ್ಬೋದು ಅಂತ ಅನ್ನೋ ಅಷ್ಟರಲ್ಲಿ ಮತ್ತೆ ಹಾಸನಕ್ಕೆ ಹೋಗ್ಬೇಕಂತೆ, ಈಗೇನ್ರಲ್ಲ ಮಾಡೋದು, ಹೋಗ್ದಲ್ಲೇ ಇರೋದಕ್ಕೂ ಆಗೋದಿಲ್ಲ, ಏನ್ರಲ್ಲ ಮಾಡೋದು ಅಂತ ಶಂಕರ ಬೇಜಾರು ಮಾಡ್ಕೊತಾನೆ. ಇಲ್ಲಿ ಶಂಕರ ಕುಡಿದಿರೋದ್ರಿಂದ ಶಂಕರನ್ ಫ್ರೆಂಡ್ಸು ಶಂಕರನ ಮನೆಯೊಳಗಡೆ ಕರ್ಕೊಂಬರ್ತಾರೆ. ಆಗ ಗಂಗಾ ಇಟ್ಕೊಂಡು ಕೂರಿಸ್ತಾಳೆ. ಏನೇ ಕೆಲಸ ಇದ್ರು ನಾಳೆ ಒಂದಿನ ಏನು ಮಾಡಬೇಡಿ, ಎಲ್ಲ ಕೆಲಸನೂ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಗಂಗಾ ಹೇಳ್ತಾಳೆ.
ಈಗ ಇಲ್ಲಿಗೆ ಪಾರ್ವತಿಯವರು ಬರ್ತಾರೆ. ನಾಳೆ ಒಂದಿನ ಆದ್ರೂ ಕುಡಿದಂಗೆ ನೋಡ್ಕೊಳ್ಳ, ನಾಳೆ ಇವ್ರಿಬ್ರದ್ದು ನಿಶ್ಚಿತಾರ್ಥ ಐತೆ ಅಂತ ಹೇಳಿದಾಗ ಶಂಕರ, ಏನವ ಮಾತಾಡ್ತಾ ಇದ್ಯಾ, ಕುಡ್ದಿದ್ದೀನಿ ಅಂತ ಏನೇನೋ ಮಾತಾಡ್ತೀಯಾ, ನನಗೂ ಇವಳಿಗೂ ನಿಶ್ಚಿತಾರ್ಥನ ಅಂತ ಗೌರಿ ಫೋಟೋ ತಗೊಂಡು ಚಿನ್ನು ಐ ಮಿಸ್ ಯು ಅಂತ ತನ್ನ ಪ್ರೀತಿನ ಫೋಟೋ ಮುಂದೆ ಹೇಳ್ಕೊತಾ ಇರ್ತಾನೆ. ಇದನ್ನ ನೋಡಿ ಗಂಗಾಗೆ ತುಂಬ ಕೋಪ ಬರುತ್ತೆ. ಈಗ ಪಾರ್ವತಿಯವರು, ಯಾರ್ಲ ಆ ಗೌರಿನೆಲ್ಲ ಹೊಟ್ಟೆಲಿದ್ದ ಮಗನ ಕ್ಯೂಚಾಗಿ ಹೊರಟೋದಲ್ಲ, ಕಷ್ಟದಲ್ಲಿದ್ದಾಗ ನಿನ್ನ ಜೊತೆ ಇದ್ಕೊಂಡು ಹೋಗೋದು ಬಿಟ್ಟು ನಿನ್ನನ್ನೇ ಬಿಟ್ಟು ಹೋಗ್ಬಿಟ್ಲಲ್ಲ, ಅವಳು ವಾಪಸ್ ಬರ್ತಾಳೆ ಅಂತ ಏನು ಗ್ಯಾರಂಟಿ? ನೋಡು ಮಗ, ಈ ಗಂಗಾ ನಿನಗೋಸ್ಕರ ಜೀವನನೇ ಮುಡುಪಾಗಿಟ್ಟೋಳೆ. ನಿನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನನ್ನ ಮೇಲೆ ನಿನಗೆ ಕಿಂಚಿತ್ತಾದರೂ ಗೌರವ ಇದ್ದರೆ, ಪ್ರೀತಿ ಇದ್ದರೆ ನಾಳೆ ನಡೆಯೋ ನಿಶ್ಚಿತಾರ್ಥನ ನೀನು ಒಪ್ಕೊಂತೀಯ. ಈಗ ಶಂಕರ, ಅವ್ವ ಆಟದ್ನ ಹೇಳ್ತಲ್ಲವ್ವ, ಏನು ಹೇಳ್ದೆ ಅಂತ ನನಗೆ ಅರ್ಥನೇ ಆಗಲಿಲ್ಲ ಅಂತ ನಗ್ತಾನೆ. ನಾಳೆ ಹಾಸನಕ್ಕೆ ಹೋಗ್ಬೇಕವ್ವ, ನನ್ನನ್ನು ಗಡಿ ಪಾರ್ ಮಾಡಿದ್ನಲ್ಲ ಆ SP ಮತ್ತೆ ಫೋನ್ ಮಾಡಿ ಹಾಸನಕ್ಕೆ ಬಾ ಅಂತ ಹೇಳ್ತಾವನೆ. ನಾಳೆನೆ ಗಂಟು ಮುಟ್ಟೆ ಕಟ್ಕೊಂಡು ಹಾಸನಕ್ಕೆ ಹೋಗ್ಬೇಕು. ಈ ಕಡೆ ಪಾರ್ವತಿಯವರು ಶಂಕರ ಮಾತು ಕೇಳ್ದಲ್ಲ ಇರೋದಕ್ಕೆ ನೇಣು ಹಾಕೊಳ್ಳೋ ಡ್ರಾಮಾ ಮಾಡ್ತಾ ಇದ್ದಾರೆ. ಬಿಡಲ್ಲ ಬಿಡಲ್ಲ, ನಾನು ನೇಣು ಹಾಕೊಬೇಕು, ನನ್ನ ಮಾತು ನಡೆಸ್ಕೊಟ್ರೆ ಮಾತ್ರ ನಾನು ನೇಣು ಹಾಕೊಳ್ಳೋದಿಲ್ಲ ಅಂತ ಹೇಳಿದಾಗ ಶಂಕರ, ಅವ್ವ ಏನು ಮಾತು ನಡೆಸ್ಕೊಡ್ಬೇಕು ಹೇಳವ್ವ ಅಂತ ಹೇಳಿದಾಗ ಪಾರ್ವತಿಯವರು ಭಾಷೆ ಕೊಡು ಅಂತ ಶಂಕರನ ಹತ್ರ ಭಾಷೆ ತಗೊತಾರೆ. ಇವತ್ತು ಸಾಯಂಕಾಲದೊಳಗೆ ಒಳ್ಳೆ ಮುಹೂರ್ತ ಇದ್ದದಂತೆ. ಆ ಮುಹೂರ್ತದಲ್ಲೇ ನಿಂದು ಮತ್ತೆ ಗಂಗಂದು ನಿಶ್ಚಿತಾರ್ಥ ಆಗ್ಬೇಕಷ್ಟೇಯ. ಇವತ್ತೇನಾದ್ರೂ ನಿಶ್ಚಿತಾರ್ಥ ನಡೀಲಿಲ್ಲ ಅಂದ್ರೆ ನನ್ನ ಹೆಣನ ದಾಟ್ಕೊಂಡು ಹೋಗ್ಬೇಕು ನೀನು ಅಂತ ಹೇಳಿದಾಗ ಶಂಕರಂಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ